ಫ್ರೆಂಡ್ಸ್, ಗಾರ್ಡನ್ ಹಾಬಿಗೆ ಸ್ವಾಗತ. ಇಲ್ಲಿ ನುಗ್ಗೆ ಸೊಪ್ಪು ಇದೆ. ಇದು ನಮ್ಮ ಗಾರ್ಡನಲ್ಲಿ ಬೆಳೆದದ್ದು. ಇದನ್ನೆಲ್ಲ ಕಟ್ ಮಾಡಿ ಈಗ ಸೊಪ್ಪು ಎಲ್ಲ ಬಿಡಿಸಬೇಕು ಅಂತ ಇದ್ದೇನೆ. ಟೊಂಗಿಯನ್ನು ಹಿಡ್ಕೊಂಡು ಬಂದಿದ್ದೇನೆ. ಈಗ ನಿಮಗೆ ಎಲ್ಲ ಸೀಸನಲ್ಲಿ ಇದರದ್ದು ಸೊಪ್ಪು ಸಿಗೋದಿಲ್ಲ. ಹಾಗಾಗಿ ಇದನ್ನು ತಂದು ಎಲ್ಲ ಸೊಪ್ಪುಗಳನ್ನೆಲ್ಲ ಬಿಡಿಸಿ ತೊಳೆದು ಸ್ವಲ್ಪ ನೆರಳಲ್ಲೆಲ್ಲ ಚೆನ್ನಾಗಿ ಒಣಗಿಸಿ ಹುಡಿ ಮಾಡಿಟ್ಕೊಂಡ್ರೆ ನಿಮಗೆ ಯಾವ ಸೀಸನ್ನಲ್ಲಿ ಬೇಕಾದರೂ ಅದನ್ನು ಉಪಯೋಗ ಮಾಡ್ಬೋದು. ಹಾಗಾಗಿ ಮತ್ತು ಇದಕ್ಕೆ ತುಂಬ ಡಿಮ್ಯಾಂಡ್ ಕೂಡ ಇದೆ. ಈಗ ಮಾರ್ಕೆಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಇದರದ್ದು. ಹಾಗೆ ನಾವು ಮನೆಯಲ್ಲಿದ್ದರೆ ಯಾವಾಗಲೂ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ತುಂಬ ಸೊಪ್ಪಿದ್ದರೆ. ಹಾಗಾಗಿ ಹೀಗೆ ಬಿಡಿಸಿ ಒಣಗಿಸಿ ಹುಡಿ ಮಾಡಿ ಇಟ್ಕೊಳ್ಬೋದು. ಇದು ನಿಮಗೆ ಪದಾರ್ಥಕ್ಕೆ ಸಹ ಹಾಕ್ಕೊಳ್ಬೋದು. ಹಾಗೆ ಇದ್ದರೆ ಚಟ್ನಿ ಪುಡಿ ಕೂಡ ತುಂಬ ಚೆನ್ನಾಗಿರ್ತದೆ. ನಾನು ಮೊನ್ನೆ ಪತಂಜಲಿ ಅವರದ್ದು ಶಾಪಿಗೆ ಹೋಗಿದ್ದೆ. ಅಲ್ಲಿ ಇವನ್ ಹಲಸಿನ ಬೀಜ ಅದರ ಪೌಡ್ರ್ ಕೂಡ ಸಿಗ್ತದೆ. ಈಗ ನಾವು ಬೇಡ ಅಂತ ಬಿಸಾಡ್ತೇವಲ್ಲ ಮನೆಯಲ್ಲಿ, ಅದರ ಪೌಡರ್ ಸಹ ಮಾರ್ಕೆಟಿಂಗ್ ಇದೆ ಹೀಗೆ. ಹಾಗಾಗಿ ನೀವು ಏನು ಕೂಡ ಬಿಸಾಡಬೇಕು ಅಂತೆಲ್ಲ ಎಲ್ಲ ಪೌಡ್ರ್ ಮಾಡಿ ಡ್ರೈ ಆಗಿ ಇಟ್ಕೊಂಡ್ರೆ ಯಾವಾಗ ಬೇಕು ನಮಗೆ ಆವಾಗ ಉಪಯೋಗ ಮಾಡ್ಕೊಳ್ಬೋದು. ಚೆನ್ನಾಗಿ ನೀರು ಹಾಕಿ 1-2-3 ಸಲ ನೀರು ತೆಗೆದು ತೊಳ್ಕೊಳ್ಬೇಕು. ಆಮೇಲೆ ನೀರು ಸೋಸಲಿಕ್ಕೆ ಬಟ್ಟೆ ಅಥವಾ ಸೋಸುವ ಯಾವುದಾದ್ರೂ ಪಾತ್ರೆ ಇದ್ದರೆ ಸೋಸಿ ಆಮೇಲೆ ಚೆನ್ನಾಗಿ ಒಣಗಿಸಬೇಕು. ಬಟ್ಟೆಯ ಮೇಲೆ ಹಾಕಿ ಒಣಗಿಸಬೇಕು. ಒಣಗಿಸಿ ಹುಡಿ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೇನೆ ಅದರ ವಿಡಿಯೋ ನೆಕ್ಸ್ಟ್. ನಾನು ನೋಡಿ ಈ ಪಾತ್ರೆ ಇಟ್ಕೊಂಡಿದ್ದೇನೆ. ಇದರಲ್ಲಿ ತುಂಬ ಚೆನ್ನಾಗಿ ನೀರೆಲ್ಲ ಬಿಟ್ಟು ಹೋಗ್ತದಲ್ಲ. ಆಮೇಲೆ ಎಷ್ಟು ಕೊಳೆ ಇದೆ ನೋಡಿ ಸೊಪ್ಪಲ್ಲಿ. ನೋಡುವಾಗ ಕ್ಲೀನಾಗಿ ಕಾಣ್ತದೆ. ಇನ್ನೂ ಕೂಡ 2 ಸಲ ನೀರು ಹಾಕಿ ತೊಳಿತೇನೆ ನಾನು. ಅದರಲ್ಲಿ ಸ್ವಲ್ಪ ಸೊಪ್ಪು ಇಟ್ಕೊಂಡಿದ್ದೇನೆ ನಾನು ಪಲ್ಯ ಮಾಡಲಿಕ್ಕೆ ಅಂತ. ಇಲ್ಲಿ ಒಂದು ಪಪ್ಪಾಯ ಕೂಡ ಬಿದ್ದಿದೆ. ಮತ್ತು ಇಲ್ಲೊಂದು ಮರದಲ್ಲೇ ಹಣ್ಣಾಗ್ತಾ ಇದೆ ನೋಡಿ. ಈ ಪಪ್ಪಾಯ ಗಿಡ ಎಷ್ಟು ಚಿಕ್ಕದಂದರೆ ಕೈಗೆ ಎಟ್ಟಾಗ್ತದೆ ನೋಡಿ. ಪಪ್ಪಾಯ ಅಷ್ಟು ಚಿಕ್ಕ ಮರ ಇದು. ಟೊಮೆಟೊ ಕೂಡ ದಿನಾಲು ಕೊಯ್ಲಿಕ್ಕೆ ಸಿಗ್ತದೆ. ಈ ಚೆರಿ ಟೊಮೆಟೊಸು ಜಾಸ್ತಿ ಅಲ್ಲದಿದ್ದರೂ 3-4 ಸಿಗ್ತದೆ. ಮತ್ತು ಈ ಬಾದಾಮಿ ಟೊಮೆಟೊ ನೋಡಿ ಹಣ್ಣಾಗ್ತಾ ಬಂದಿದೆ. ಸರಿ, ಹಣ್ಣಾಗಲಿ ಅಂತ ಬಿಟ್ಟಿದ್ದೇನೆ ನಾನು. ಹೀಗೆ ನಾವು ಆದಷ್ಟು ತರಕಾರಿಗಳನ್ನು ಫ್ರೆಶ್ ಆಗಿ ಮನೆಯಲ್ಲೇ ಬೆಳ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರ್ತದೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.